ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಋತ್ವಿ ಲಾಕ್ಸ್ ಇನ್ ಕನ್ನಡ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ನಾನಾದರೆ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಬಂದು ನನ್ನ ಸಂಡೇ ಲಾಗು. ನಾವಿವತ್ತು ಸಿಟಿಗೆ ಹೋಗೋ ಪ್ಲ್ಯಾನ್ ಆದರೆ ಮಾಡಿದ್ವಿ. ಏನಕ್ಕಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು, ನನ್ನ ಹತ್ರ ಆಲ್ರೆಡಿ ಬನ್ನಿನ B700 ಚಿಕ್ಕ ಮಿಷನ್ ಇದೆ. ಹಬ್ಬದಷ್ಟೊತ್ತಿಗೆ ದೊಡ್ಡ ಮಿಷನ್ ಹಾಕೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನಾವು ಕಾಡುಗುಡಿಯಿಂದ ಮೆಟ್ರೋ ಹತ್ತಿ ವಿಜಯನಗರಕ್ಕಾದರೆ ಹೋಗ್ತಾಯಿದ್ದೀವಿ. ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ಯಾವ್ಯಾವ ಮಿಷನ್ಸ್ ಎಲ್ಲ ನೋಡಿದೆ, ನನಗೇನು ಅನ್ನಿಸ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ನಾನು ಇವಾಗ ಬಂದು ವಿಜಯನಗರ ಮಧು ಸೇವಿಂಗ್ ಮಿಷನ್ಸ್ ಅಂತ ಅವ್ರ ಹತ್ರ ನಾನು HSW ಮಿಷನ್ ಆದರೆ ಫಸ್ಟು ನಾವು ಅಲ್ಲಿಗೆ ಹೋದ್ವಿ. ಸೊ HSW ಮಿಷನ್ನು ನಾನು ಡೆಮೋ ತಗೊಂಡೆ. ಅವ್ರ ಹತ್ರ ತುಂಬ ಚೆನ್ನಾಗಿ ಪಿನ್ ಟು ಪಿನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಈಚ್ ಆ್ಯಂಡ್ ಎವ್ರಿಥಿಂಗ್ ಇಷ್ಟ ಸ್ಕ್ರೀನ್ ಆಪ್ರೇಟ್ ಮಾಡ್ಬೋದು, ಫ್ರೇಮ್ ಫಿಕ್ಸಿಂಗ್ ಆಗ್ಬೋದು, ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದರು. ಸೊ ಇವತ್ತು ಬಂದು ನಾವು 4 ಮಿಷನ್ಸ್ ಆದರೆ ಎಲ್ಲ ಡೆಮೋ ನೋಡೋಣ ಅನ್ನೋದು ನಮ್ಮ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ನಾವು ಒಂದೇ ದಿನ 4 ಕವರ್ ಮಾಡೋಣ ಅಂತ 1 by 1 ನಾವೆಲ್ಲ ಚೆಕ್ ಮಾಡಿದ್ವಿ. HSW ಅಲ್ಲಾದರೆ ಈ ಫ್ರೇಮ್ ವರ್ಕ್ಸ್ ಬರುತ್ತಲ್ಲ, ಅದಾದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಬಟ್ ನಾವು ಆಪ್ಷನ್ ತೊಗೊಳೋಣ, ಎಲ್ಲ ಮಿಷನ್ಸು ನೋಡೋಣ, ಅದರಲ್ಲಿ ಆಪ್ಷನ್ ತೊಗೊಳೋಣ ಅಂತಲೇ ನಾವು ಇವತ್ತು ಅಂದ್ಕೊಂಡು ಸಿಟಿಗೆ ಹೋಗಿದ್ದು. ಸೊ ನಾವು 1 by 1 ಎಲ್ಲ ನೋಡಿದ್ವಿ. ಬಟ್ ಇಲ್ಲಿನೂ ಕಟಿಂಗ್ ಮಿಷನ್ನು ನೋಡಿದ್ವಿ, ಹಂಗೆ ವರ್ಕ್ ಮಿಷನ್ನು ನೋಡಿದ್ವಿ. ವರ್ಕ್ಸ್ ಆದರೆ HSW ಅಲ್ಲಿ ಅವರು ವರ್ಕ್ಸ್ ಹಾಕಿರೋದೆಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ರು. ಮತ್ತು ಮಿಷನ್ ಏನೇನು ಬರುತ್ತೆ, ಏನೇನು ಫ್ಯೂಚರ್ಸ್ ಇರುತ್ತೆ, ಅದನ್ನೆಲ್ಲನೂ ತುಂಬಾ ಚೆನ್ನಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವು ಅಲ್ಲಿಂದ ಮತ್ತೆ UME ಮಿಷನ್ ಆದರೆ ನೋಡೋಣ ಅಂದ್ಕೊಂಡ್ವಿ. ಏಕೆಂತಂದರೆ ಅದು ನಿಯರ್ ಬೈಯೇ ಇತ್ತು. ಸೊ ಅದಕ್ಕೆ ಅದು ಬಂದು ರಾಜಾಜಿನಗರಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ನಾವು HSW ಮಿಷನ್ ನೋಡಿಕೊಂಡು UME ಮಿಷನ್ ಆದರೆ ಹಂಗೆ ನೋಡೋಣ, ಎಲ್ಲ ಮಿಷನ್ಸು ಡೆಮೋ ತೊಗೊಂಡು ಒಂದೇ ಆಪ್ಷನ್ಗೆ ಹೋಗೋದು ಬೇಡ ಅಂತ ನಾವು ಇರೋ ಮಿಷನ್ಸ್ ಎಲ್ಲನೂ ಡೆಮೋ ತೊಗೊಳೋಣ ಅಂತ ಇವತ್ತು ಫುಲ್ ಪ್ಲ್ಯಾನಿಂಗ್ ಮಾಡಿಕೊಂಡೆ ಹೊರಟಿದ್ವಿ ಸಿಟಿಗೆ. ಸೊ ಫೈನಲಿ ನಮ್ಗೆ UME ಆ ಮಿಷನ್ದು ನಮ್ಗೆ ಅಡ್ರೆಸ್ ಆದರೆ ಸಿಕ್ತು. ಬಟ್ ನಾವು UME ಮಿಷನ್ನು ನೋಡೋಕ್ಕೆ ಹೋದಾಗ ಸ್ಕ್ರೀನ್ ಆಪ್ರೇಟ್ ಮಾಡೋರು ಯಾರೂ ಇಲ್ಲ, ಬರೀ ಅಲ್ಲಿ ಸ್ಟಾಫ್ ಇದ್ದರು ಅಷ್ಟೇ. ಬಟ್ ಅವ್ರ ಮಿಷನ್ ಎಲ್ಲ ನಮಗೇನು ಸ್ಕ್ರೀನ್ ಆನ್ ಮಾಡಿ ಯಾವ ಥರ ವರ್ಕ್ ಹಾಕೋದು, ಅದು ವರ್ಕ್ ಸ್ಟಾರ್ಟ್ ಮಾಡಿ ಎಲ್ಲ ಅವ್ರೇನು ತೋರಿಸ್ಲಿಲ್ಲ ನಮಗೆ. ಜಸ್ಟ್ ಅವರು ಇದು ಮಿಷನ್ನು, ಇದು ಫ್ರೇಮ್ ಸೈಜು, ಪ್ರೈಸ್ ಇಷ್ಟಾಗುತ್ತೆ ಅಂತ ಮಾತ್ರನೇ ಹೇಳಿದ್ರು. ಇವ್ರ ಹತ್ರ ವರ್ಕ್ಸ್ ಹಾಕಿರೋ ಅಂಥದ್ದು ಡೆಮೋ ತೋರಿಸೋದು ಕೂಡ ವರ್ಕ್ಸೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಅದು ಒಂದು ಫ್ರೇಮ್ ಸೈಜ್ಗೆ ಇಷ್ಟಿಷ್ಟು ಅಮೌಂಟ್ ಆಗುತ್ತೆ ಈ ಥರ ಇದ್ದೆ. ಮತ್ತು EMI ಫೆಸಿಲಿಟಿ ಏನು ಇಲ್ಲ, ನೀವೇ ತೊಗೋಬೋದು ಅಂತಲೇ ನಮಗೆ ಹೇಳಿದರು. ಸೊ ಮಿಷನ್ ನೋಡಿದ್ವಿ. ನಮಗೆ HSW ಮಿಷನ್ ನೋಡಿದಷ್ಟು ಇದು ನಮಗಿಲ್ಲೇನೋ ಅಷ್ಟು ಇದು ಬರಲಿಲ್ಲ. ಮೇ ಬಿ ಡೆಮೋ ಏನಾದರೂ ಕೊಟ್ಟಿದ್ದಿದ್ರೆ ನಮಗೆ ಚೆನ್ನಾಗಿ ಅನ್ನಿಸ್ತಿತ್ತೋ ಏನೋ. ಬಟ್ ಅವ್ರು ಡೆಮೋ ಕೊಡೋರು ಇಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಸಿಗ್ತಾರೆ ಮ್ಯಾಮ್ ಅಂತ ಹೇಳಿದರು. ಸೊ ಅದರಿಂದ ನಾವು ಮತ್ತೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ ನಮಗೆ. ಇಲ್ಲಿ ವರ್ಕ್ ಹಾಕಿರೋಂಥ ಬ್ಲೌಸಸ್ಸು ಅಷ್ಟೇ ತುಂಬ ಕಮ್ಮಿ ಇತ್ತು ಕಲೆಕ್ಷನ್ಸು. ಅದರಿಂದ ಮತ್ತೆ ನಾವು ಇಲ್ಲಿಂದ ಬೊಮ್ಮನಹಳ್ಳಿಗಾದರೆ ನಾವು ಇಲ್ಲಿಂದ ಮತ್ತೆ ಇದು ಕ್ಯಾಬ್ ಬುಕ್ ಮಾಡಿಕೊಂಡು RRR ಮಿಷನ್ ಆದರೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ದಾರಿಯಲ್ಲಿ ಹಂಗೆ ಒಂದು ಸ್ವಲ್ಪ ಲಂಚ್ ಮುಗಿಸ್ಕೊಂಡು ಆಲ್ಮೋಸ್ಟು 2 o'clock ಅಷ್ಟು ಆಗೋಯಿತು. ಸೊ ಅದಕ್ಕೆ ನಾವು ಅಲ್ಲಿಂದ ಮತ್ತೆ ಇನ್ನು ಬೊಮ್ಮನಹಳ್ಳಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಓಲಾ ಆಟೋ ಬುಕ್ ಮಾಡಿಕೊಂಡು ಬೊಮ್ಮನಹಳ್ಳಿಗಾದರೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಆಟೋದವರು ಡೈರೆಕ್ಟಾಗಿ ಕರ್ಕೊಂಡು ಹೋಗಿ ನಮಗೆ RRR ಶೋರೂಮ್ ಮುಂದೆನೇ ನಿಲ್ಲಿಸಿದ್ರು. ಹುಡುಕುವಂಥ ನೆಸೆಸಿಟಿ ಏನೂ ಬರಲಿಲ್ಲ. ಸೊ ಇದು RRR ಮಿಷನ್ ನೋಡಿದಾಗ ಅದು ವರ್ಕ್ ಆದರೆ ಆಗ್ತಿತ್ತು. ಅವರು ಫ್ಯೂಚರ್ಸ್ ಅದರಲ್ಲೆಲ್ಲ ಸ್ಕ್ರೀನು ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವ್ರು 2 ಮಿಷನಲ್ಲೂ ವರ್ಕ್ಗೆ ಕೊಟ್ಬಿಟ್ಟಿದ್ರು. ಸೊ ವರ್ಕ್ ಆದರೆ ಚೆನ್ನಾಗಿ ರನ್ ಆಗ್ತಿತ್ತು.
ವರ್ಕ್ ಫಿನಿಶಿಂಗ್ ಬಂದು ಟ್ರಿಪಲ್ ಆರ್ ಅಲ್ಲೂ ನೀಟಾಗಿ ಆಗ್ತಿತ್ತು. ಥ್ರೆಡ್ ಕಟ್ಟಿಂಗು ಅಷ್ಟೇ ನೀಟಾಗಿ ಆಗ್ತಿತ್ತು. ಅವ್ರು ಆಟೋಮೆಟಿಕ್ ಥ್ರೆಡ್ ಕಟ್ಟಿಂಗ್ ಆದರೆ ಆನ್ ಮಾಡಿಟ್ಟಿದ್ರು, ಬಟ್ ತುಂಬಾ ಥ್ರೆಡ್ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಿತ್ತು, ಆಟೋಮೆಟಿಕ್ ಥ್ರೆಡ್ ಕಟ್ಟಿಂಗು. ವರ್ಕು ಅಷ್ಟೇ ತುಂಬಾ ನೀಟಾಗಿ ವರ್ಕ್ ಆದರೆ ತುಂಬಾ ನೀಟಾಗಿ ಬರ್ತಿತ್ತು. 2 ಮಿಷನಲ್ಲೂ ಅಷ್ಟೇ, ಡಬಲ್ ಹೆಡ್ ಮಿಷನಲ್ಲೂ ಅಷ್ಟೇ, ಸಿಂಗಲ್ ಹೆಡ್ ಮಿಷನಲ್ಲೂ ಅಷ್ಟೇ. ಇವರು ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಸ್ವಲ್ಪ ನೀಟಾಗಿ. ಬಟ್ ಅವರು ಏನು ಹೇಳಿದ್ರು ಅಂತಂದರೆ, ಶಾಪ್ ಇದ್ದರೆ ಅಷ್ಟೇ ನಿಮಗೆ 30% ಡೌನ್ ಪೇಮೆಂಟು, ಮಿಕ್ಕಿದ್ದು EMI. ಇಲ್ಲ ಅಂತಂದರೆ ಮನೇಲಿ ಇಟ್ಕೊಳಂಗಿದ್ರೆ 50% ಡೌನ್ ಪೇಮೆಂಟ್ ಮಾಡಿ ಮತ್ತು ಮಿಕ್ಕಿದ 50% EMI ಕೊಡ್ತೀವಿ ಅಂತ ಹೇಳಿದ್ರು ನಮಗೆ. ಬಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಆಗ್ತಿತ್ತು. ಸೊ ನೋಡೋಣ, ಇನ್ನೊಂದು ಬೇರೆ ಮಿಷನ್ಸ್ ನೋಡಬೇಕು ಅಂದ್ಕೊಂಡಿದ್ದೀವಲ್ಲ, ಅದನ್ನು ನೋಡಿಬಿಟ್ಟು ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ನಿಯರ್ ಬೈಯೇ ಇತ್ತು. ಇದು ಲಿಯೋ ಇಂಡಿಯಾ ಅಂತ ಅಂದ್ಬಿಟ್ಟು. ಸೊ ಇದು ಮಿಷನ್ ನೋಡಿದ್ವಿ. ಬಟ್ಟು ಇದೂ ಅಷ್ಟೇ ಡೆಮೋ ಏನೂ ತೋರ್ಸೋಕ್ಕಾಗಿಲ್ಲ ಅವ್ರಿಗೆ. ನಾವು ಇನ್ನೊಬ್ಬರು ಬಂದಿದ್ರು ನಮ್ಮ ಜೊತೆ ಜೆಂಟ್ಸು, ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಯಾರೋ ನೋಡ್ತಾಯಿದ್ರು ಮಿಷನ್ಸು. ಬಟ್ ಅವ್ರು ಕೇಳಿದ್ರು, ಸ್ವಲ್ಪ ವರ್ಕ್ ಮಾಡಿ ತೋರಿಸಿ ಮೇಡಮ್ ನಮಗೆ ಯಾವ ಥರ ವರ್ಕ್ ಆಗುತ್ತೆ ಅಂತಂದಾಗ, ಅದು ಆನ್ ಮಾಡಿದಾಗ ಅದೇನೋ ಬಾಬಿನ್ ವರ್ಕ್ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ಅವರು ಡೆಮೋ ಆದರೆ ಏನೂ ಕೊಡಲಿಲ್ಲ. ಜಸ್ಟ್ ಇವರು ಅಷ್ಟೇ ಪ್ರೈಸ್ ಇಷ್ಟಾಗುತ್ತೆ ಈ ಥರ, EMI ಫೆಸಿಲಿಟೀಸ್ ಏನೂ ಇಲ್ಲ ಮ್ಯಾಮ್ ನಮಗೆ, ನಾವು ಲಾಸ್ಟ್ ಟೈಮ್ ಎಲ್ಲ ಕೊಟ್ಟು ಸ್ವಲ್ಪ ಜನ ಪೇ ಮಾಡಿಲ್ಲ, ನಾವು ಅದಕ್ಕೆ EMI ಏನೂ ಕೊಡ್ತಾಯಿಲ್ಲ, ನಾವು ಪ್ರೈಸೇ ಕಮ್ಮಿ ಮಾಡ್ತೀವಿ ಅಂತ ಹೇಳಿದರು. ಬಟ್ ಡೆಮೋ ಏನೂ ಕೊಡಲಿಲ್ಲ ಅವರು. ಬಟ್ ಇದು ಅಷ್ಟೇ ಮಿಷನ್ನು ಈ ಥರ ನಮಗೆ ಅಷ್ಟು ಏನೂ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ. ಮಿಷನ್ ಪ್ರೈಸ್ ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆದರೆ ಏನೂ ತಿಳ್ಕೊಳಕ್ಕಾಗಲಿಲ್ಲ ಇದರಲ್ಲಿ. ಸೊ ಆಯಿತು, ಎಲ್ಲ ನೋಡಿದ್ವಲ್ಲ, ನೋಡಿ ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ರಿಟರ್ನ್ ಬಂದುಬಿಟ್ವಿ. ನಮಗದು ವರ್ಕ್ ಯಾವ ಥರ ಹಾಕುತ್ತೆ ಏನು ಅನ್ನೋದಾದರೆ ನಮಗಷ್ಟು ಐಡಿಯಾ ಬರಲಿಲ್ಲ. ನಾವು ಇನ್ನೊಂದು ಕೇಳಿದ್ವಿ, ಅದು ಆ ಮಿಷಿನಲ್ಲೂ ಫ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಮ್ಯಾಮ್, ಅದಕ್ಕೆ ತೆಗೆದುಬಿಟ್ಟಿದ್ದೀವಿ ಅಂತಂದರು. ಮತ್ತು ಇವ್ರು ಹೇಳಿದ್ರು, ನಾವು ಡೆಮೋ ಕ್ಲಾಸಸ್ಗೆ ಎಲ್ಲ ಹೈದ್ರಾಬಾದಿಂದ ತರಿಸೋದು, ನಿಮ್ಗೆ 2 ದಿನ ಅಷ್ಟೇ ಕೊಡೋದು ಅಂತಲೂ ಹೇಳಿದ್ರು. ಸೊ ಇನ್ನು ಆಯಿತು ಅಂತಂದ್ಬಿಟ್ಟು ನಾವು ರಿಟರ್ನ್ ಆದರೆ ಬಂದ್ವಿ. ಸೊ ಬರ್ತಾ ದಾರಿಯಲ್ಲಿ ನಾವು VR ಮಾಲ್ಗಾದರೆ ಹೋದ್ವಿ. ಅಂತೂ ಇನ್ನೂ ಸ್ವಲ್ಪ ಟೈಮ್ ಇತ್ತು, 4 o'clock ಆಗಿತ್ತು. ಸೊ ಆಯಿತು, ಮತ್ತು ನಾವು ಇಷ್ಟು ದೂರ ಇದಕ್ಕೆ ಅಂತ ಬರೋಕ್ಕಾಗಲ್ಲ ಅಂತ ನಾವು ಅದಕ್ಕೆ VR ಅಲ್ಲಿ ಹಂಗೆ ಇಳ್ಕೊಂಡು ಸ್ವಲ್ಪ ಸಿಂಪಲ್ ಶಾಪಿಂಗ್ ಇತ್ತು ಮಾಡಿಕೊಂಡು, ಕೇತುಗಾದರೆ ನಾನು ಸುಮಾರು ದಿನದಿಂದ ಅನ್ಕೊತಾ ಇದ್ದೆ ವೈಲ್ಡ್ ಕ್ರಾಫ್ಟು ಬ್ಯಾಗ್ ಕೊಡಿಸೋಣ ಸ್ಕೂಲ್ಗೆ ಅಂತ. ಯಾಕೆಂತಂದರೆ ಇವಾಗ 5th ಆಗಿರೋದ್ರಿಂದ ಬುಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದಕ್ಕೆ ಅವನಿಗೆ ನಾರ್ಮಲ್ ಬ್ಯಾಗೆಲ್ಲ ತೊಗೊಂಡಾಗ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾ ಇದ್ದಿದ್ದಕ್ಕೆ, ಸೊ ನಾನು ಅದಕ್ಕೆ ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಆದರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ನನಗೆ ಅಲ್ಲಿ ಶೋರೂಮು ಕಾಣಿಸಿದ್ದಕ್ಕೆ ಮಾಲಲ್ಲೇ ನಾನು ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೋದೆ. ಬಟ್ ಅವರು ಬೈ 2 get 2 ಅಂತ ಫ್ರೀ ಅಂತ ಹಾಕಿದ್ದಕ್ಕೆ ಒಳಗಡೆ ಹೋದ್ವಿ. ಬಟ್ ಅವ್ರು ಶರ್ಟ್ಸ್ಗೆ ಅಷ್ಟೇ ಮ್ಯಾಮ್, ಅದು ಬ್ಯಾಗ್ಸ್ಗೆಲ್ಲ ಇಲ್ಲ ಅಂತಂದರು. ಬಟ್ ಇಟ್ಸ್ ಓಕೆ, ನಾವು ಎಲ್ಲಿದ್ದರೂ ತೊಗೊಳ್ಳೇಬೇಕಲ್ವ ಅಂತಂದ್ಬಿಟ್ಟು ನಾವು ಫೈನಲಿ ಕೇತುಗಾದರೆ ಒಂದು ಬ್ಯಾಗ್ ತೊಗೊಂಡು, ಸೊ ಸ್ಮಾಲ್ ಒಂದು ರೌಂಡ್ ಮಾಡಿ ಶಾಪಿಂಗು ಮಾಡಿ, ಸ್ವಲ್ಪ ಸ್ಟಾಲ್ಸ್ ಆದರೆ ಹಾಕಿದರು ಅಲ್ಲಿ ಮುಂದ್ಗಡೆನೇ. ಸೊ ನಾವು ಅದನ್ನೆಲ್ಲ ನೋಡಿಕೊಂಡು ಸ್ಟಾಲ್ ಹತ್ರ ಹೋಗಿ ಸ್ವಲ್ಪ ಸಿಂಪಲ್ ಶಾಪಿಂಗ್ಸ್ ಆದರೆ ಮುಗಿಸ್ಕೊಂಡು ಮತ್ತು ರಿಟರ್ನ್ ಆದ್ವಿ ಮನೆಗೆ. ಸೊ ಫೈನಲಿ ನಾವು 4 ಮಿಷನ್ಸು ನೋಡಿದಾಗ ಫಸ್ಟ್ ಆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಮಗೆ HSW ಮಿಷನ್ನೇ ನಮಗೆ ಸ್ವಲ್ಪ ಮನಸ್ಸಿಗೆ ಬಂತು. ಯಾಕೆಂತಂದರೆ ನಮ್ಗೆ ಅವರು ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದ ರೀತಿ ಆಗ್ಬೋದು, ನಾವು ನಮ್ಮನ್ನು ಅವರು ಟ್ರೀಟ್ ಮಾಡಿದ ವಿಧಾನ ಆಗ್ಬೋದು, ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ ವಿಧಾನ ಆಗ್ಬೋದು, ಎಲ್ಲ ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ಯಾಕೆಂತಂದರೆ ನಮ್ಮ ವರ್ಕ್ ಮಿಷನ್ ತೊಗೊಂಡ್ಮೇಲೆ ನಮ್ಮ ಮೇಯ್ನ್ ಬೇಕಾಗಿರೋ ಅಂಥದ್ದು ಏನಪ್ಪ ಅಂತಂದರೆ ಸಪೋರ್ಟು. ಏನಾದರೂ ಸ್ವಲ್ಪ ಸರ್ವೀಸು ಇದೆಲ್ಲ ಬಂದಾಗ, ಪ್ರಾಬ್ಲಮ್ ಎಲ್ಲ ಬಂದಾಗ ನಮ್ಗೆ ಇಮಿಡಿಯೇಟ್ ರೆಸ್ಪಾಂಡ್ ಆಗಿ ನಮಗೆ ಕ್ಲಿಯರ್ ಮಾಡಿಕೊಡೋ ಅಂಥವರೇ ಬೇಕು. ಏಕೆಂತಂದರೆ ವರ್ಕ್ ಮಿಷನ್ ಅಂದಮೇಲೆ ಅದು ಸಣ್ಣ ಪುಟ್ಟ ನಮಗೇನೋ ಒಂದು
ತೊಂದರೆ ಆಗ್ತಾ ಇರುತ್ತೆ. ನಮ್ಗೆ ಅಷ್ಟು ಸಡನ್ನಾಗಿ ಗೊತ್ತಾಗೋದಿಲ್ಲ, ಅದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಟೆಕ್ನಿಷಿಯನ್ಸೇ ಬರಬೇಕಾಗತ್ತೆ. ಸೊ ಇಮಿಡಿಯೇಟ್ ರೆಸ್ಪಾಂಡ್ ಆಗೋ ಅಂಥವರೇ ಬೇಕಾಗಿರೋದ್ರಿಂದ ನಮಗೆ HSW ಆದರೆ ನಮಗೆ ಮನಸ್ಸಿಗೆ ಬಂತು, ಇದಾದರೆ ಬೆಸ್ಟ್ ಅನಿಸುತ್ತೆ ಅಂತ ಅನಿಸಿದ್ರು. ನಮ್ಮ ಹಸ್ಬೆಂಡು ಹಂಗೆ ಅಂದರು. ಸೊ ಫೈನಲಿ ಇದು ನನ್ನ ಲಾಗು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು